Hi dear students, welcome to class number 17 of the chapter sets. Student, in previous 2 or 3 classes we studied about operation on sets, that is union of sets and intersection of sets. So in today's session we are going to learn one more operation on sets, that is difference of sets. Let shall we know what is meant by difference of sets. Student, you know, difference of A and B means A minus B. Difference of 2 and 3 means 2 minus 3. Similarly, if A and B are any two sets, difference of the sets A and B means A minus B. How this is defined? This is defined as the set. This is also a set. Difference of 2 number is also a number. Similarly, mathematician define difference of sets is also a set. Consisting of, this is the set, consisting of elements of A which are not in B. Again I repeat, A minus B is defined as the set of elements of A which are not in B. ಮಕ್ಕಳೇ, ನಾನು ಹೇಳಿದ್ದು ಇಷ್ಟೇ. Difference of the sets A and B in this order is written like this. A minus B ಅಂತ ಬರಿತೀವಿ. ಹೇಗೆ ಡಿಫೈನ್ ಮಾಡ್ತೀವಿ ಅಂದರೆ ಇದನ್ನು ಸೆಟ್ ಅಂತ ಡಿಫೈನ್ ಮಾಡ್ತೀವಿ. ಸೆಟ್ ಅಂದಾಗ ಎಲಿಮೆಂಟ್ಸ್ ಇರಬೇಕು. ಹಾಗಾದರೆ ಯಾವ ರೀತಿಯಾದಂಥ ಎಲಿಮೆಂಟ್ಸ್ ಇರುತ್ತೆ ಅಂದರೆ, ಈ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ ಆಫ್ ಎ ಮಾತ್ರ ಆಗಿದೆ, ಬಟ್ ದೇ ಆರ್ ನಾಟ್ ಇನ್ ಬಿ. ಅಂದರೆ ನಾವು ಎ ಸೆಟ್ಟನ್ನ ಯಾವ ಎಲಿಮೆಂಟ್ ಬರೆದಿರ್ತೀವೋ ಮಕ್ಕಳೇ, ಅದು ಬಿ ಸೆಟ್ಟಲ್ಲಿ ಇರಲ್ಲ. ಸೊ ಇದನ್ನು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಹೇಗೆ ಬರಿತೀವಿ ಅಂತ ಹೇಳಿದ್ರೆ, A minus B is set of all x such that. ಹಾಗಾದರೆ ಇಲ್ಲಿರುವಂಥ ನಾನು ಹೇಳಿರೋ ಪ್ರಕಾರ ಈ ಸೆಟ್ಟಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ ಕೂಡ ಎ ಸೆಟ್ಟಲ್ಲಿರುವಂಥ ಎಲಿಮೆಂಟ್, ಬಟ್ ಇಟ್ ಈಸ್ ನಾಟ್ ಇನ್ ಬಿ. ಅಂದರೆ ಈ ಸೆಟ್ಟಲ್ಲಿರುವಂಥ ಎಕ್ಸ್ ಅನ್ನುವಂಥ ಎಲಿಮೆಂಟ್ ಎ ಸೆಟ್ಟಲ್ಲಿರುತ್ತೆ. ಎಕ್ಸ್ ಬಿಲಾಂಗ್ಸ್ ಟು ಎ ಆ್ಯಂಡ್ ಎಕ್ಸ್ ನಾಟ್ ಬಿಲಾಂಗ್ಸ್ ಟು ಬಿ. ಇಟ್ ಈಸ್ ನಾಟ್ ಇನ್ ಬಿ. ಹಾಗಾದರೆ ಎಕ್ಸಾಂಪಲ್ ಮುಖಾಂತರ ನೋಡೋಣ, ತುಂಬ ಸುಲಭ ಆಗುತ್ತೆ ಮಕ್ಕಳೇ. ಆಗ ಐ ವಿಲ್ ಕನ್ಸಿಡರ್ 2 sets. ಲೆಟ್ ಎ ಬಿ ದ ಸೆಟ್ 1, 2, 3 ಆ್ಯಂಡ್ ಬಿ ಬಿ ದ ಸೆಟ್ 2, 3, 4, 5, 6. ಎರಡು ಸೆಟ್ನ ಕನ್ಸಿಡರ್ ಮಾಡಿ. ಹಾಗಾದರೆ ಎ ಮೈನಸ್ ಬಿ ಸೆಟ್ ಹೇಗೆ ಬರೀಬೇಕಾಗತ್ತೆ? ಬೈ ಡೆಫಿನಿಷನ್ ದಿಸ್ ಇಸ್ ದ ಸೆಟ್. ಎ ಮೈನಸ್ ಬಿ ಇಸ್ ದ ಸೆಟ್ of elements of A which are not in B. ನೋಡಿ, A set ಅಲ್ಲಿ 1, 2, 3 ಇದೆ. Which elements of A are not in B ಅಂದರೆ 1 and 2. 1 is in A, not in B. Therefore I can write here 2 which is in A is not in B. I can write here 3 which is in A and also in B. Can we write here? No. Therefore, by definition, A minus B ಅಂದರೆ ಎಲಿಮೆಂಟ್ಸ್ ಆಫ್ ಎ ವಿಚ್ ಆರ್ ನಾಟ್ ಇನ್ ಬಿ ಬರೀಬೇಕು. ಅಂದರೆ ಏನಲ್ಲಿರುವಂಥ ಎಲಿಮೆಂಟ್ಸ್ ಬರೀಬೇಕು, ಪ್ರತಿಯೊಂದು ಎಲಿಮೆಂಟ್ ಬರೀಬೇಕು, ಬಟ್ ನಾವು ಬರೆಯುವಂಥ ಎಲಿಮೆಂಟು ಬಿ ಸೆಟ್ಟಲ್ಲಿರಬಾರ್ದು. ಹಾಗಾದರೆ ಇದೆರಡನ್ನು ಮಾತ್ರ ಬರಿಬೋದು ಮಕ್ಕಳೇ. ಯಾಕೆಂದರೆ ಏನಲ್ಲಿರುವಂಥ ಈ 2 ಎಲಿಮೆಂಟ್ ಮಾತ್ರ ಬಿನಲ್ಲಿಲ್ಲ. ಯಾಕೆ ನಾನು 3 ಬರೆದಿಲ್ಲ? ಸೊ ಏನು 3 ಅನ್ನೋದು ಎ ಸೆಟ್ಟಲ್ಲಿದೆಯೋ ಅದು ಬಿ ಸೆಟ್ಟಲ್ಲೂ ಕೂಡ ಇದೆ. ಅಂದರೆ ನೀವು ಎ ಅಂಡ್ ಬಿನ ಕಾಮನ್ ಎಲಿಮೆಂಟ್ನ ಅಂಡರ್ಲೈನ್ ಮಾಡ್ಕೊಳ್ಳಿ ಮಕ್ಕಳೇ. ಸೊ ಎ ಸೆಟ್ನ ಅಂಡರ್ಲೈನ್ಡ್ ಎಲಿಮೆಂಟ್ ಬಿಟ್ಟು ಉಳಿದದ್ದನ್ನು ನೀವು ಬರಿಬೇಕಾಗತ್ತೆ. ಸೊ ಈ 3 ಬಿಟ್ಟು ಉಳಿದಿರುವಂಥ 2 ಎಲಿಮೆಂಟ್ನ ಬರಿಬೇಕಾಗತ್ತೆ. ಹಾಗಾದರೆ ಬಿ ಮೈನಸ್ ಎ ಅಂದರೆ ಏನು? ಬಿ ಮೈನಸ್ ಎ ಅಂದರೆ ಮಕ್ಕಳೇ elements of B, set of elements of B which are not in A. ಅಂದರೆ ಬಿ ಮೈನಸ್ ಎ ಸೆಟ್ಟಲ್ಲಿ
ಬಿ ಸೆಟ್ಟಲ್ಲಿರುವಂಥ ಎಲಿಮೆಂಟ್ ಇರುತ್ತೆ, ಬಟ್ ನಾವು ಬರೆದಿರುವಂಥ ಎಲಿಮೆಂಟ್ ಎ ಸೆಟ್ಟಲ್ಲಿ ಇರಲ್ಲ. ಸೊ ಸಿ ಮತ್ತು ಡಿ ಸೆಟ್ಸ್ ಆಗಿದ್ರೆ ಸಿ ಮೈನಸ್ ಡಿ ಇಸ್ ದ ಸೆಟ್ ಆಫ್ ಎಲಿಮೆಂಟ್ಸ್ ವಿಚ್ ಆರ್ ಓನ್ಲಿ ಇನ್ ಸಿ ಬಟ್ ನಾಟ್ ಇನ್ ಡಿ. ಓನ್ಲಿ ಸಿ ನಲ್ಲಿರುವಂಥ ಎಲಿಮೆಂಟ್ಸ್ ಬರೀಬೇಕಾಗತ್ತೆ. ಸೊ ನಾವು ಬರೆಯುವಂಥ ಸಿ ನ ಎಲಿಮೆಂಟ್ ಡಿ ನಲ್ಲಿರಬಾರ್ದು. ಸೊ ವೈ ಮೈನಸ್ ಎಕ್ಸ್ ಅಂದರೆ ಇಟ್ ಈಸ್ ದ ಸೆಟ್ ಆಫ್ ಎಲಿಮೆಂಟ್ಸ್ ಆಫ್ ವೈ ವಿಚ್ ಆರ್ ನಾಟ್ ಇನ್ ಎಕ್ಸ್. ವೈ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ ಬಟ್ ನಾಟ್ ಇನ್ ಎಕ್ಸ್, ಎಕ್ಸ್ ಅಲ್ಲಿ ಇರೋದಿಲ್ಲ ಅಂತ ಹೇಳಿ ಮಕ್ಕಳೇ. ಹಾಗಾದರೆ ಇದೇ ಸೆಟ್ಸ್ ಕೊಟ್ಟು ನಿಮಗೆ ಬಿ ಮೈನಸ್ ಎ ಸೆಟ್ ಫೈಂಡ್ ಔಟ್ ಮಾಡಿ ಅಂದರೆ ನೀವು ಎಲಿಮೆಂಟ್ಸ್ ಆಫ್ ಬಿ ನ ಬರೀಬೇಕಾಗತ್ತೆ ಮಕ್ಕಳೇ, ಬಟ್ ದೇ ಶುಡ್ ನಾಟ್ ಬಿ ಇನ್ ಎ, ಜ್ಞಾಪಕ ಇಟ್ಕೊಳ್ಳಿ. ಹಾಗಾದರೆ ಬಿ ಸೆಟ್ಟಲ್ಲಿರುವಂಥ ಯಾವ ಎಲಿಮೆಂಟು ಎ ಸೆಟ್ಟಲ್ಲಿಲ್ಲ ಅಂದರೆ 4, 5, 6. 4, 5, 6 which are in B are not in A. Can we write 3 in this set? No, because 3 which is in B is also in A. ಮೂರನ್ನ ಬರೀಬಾರ್ದು. ಬಟ್ 4, 5, 6 ಏನು ಈ 3 ಎಲಿಮೆಂಟ್ ಇದೆಯೋ ಬಿ ಸೆಟ್ಟಲ್ಲಿ ಅದು ಎ ಸೆಟ್ಟಲ್ಲಿ ಇಲ್ಲ ಮಕ್ಕಳೇ, ಇದನ್ನು ಮಾತ್ರ ಬರಿಬೇಕಾ. ಅಂದರೆ ಇಲ್ಲೂ ಕೂಡ ಅಷ್ಟೇ ಮಕ್ಕಳೇ, ಬಿ ಮೈನಸ್ ಎ ಅಂದರೆ ಬಿ ಮತ್ತು ಎ ಸೆಟ್ಟಲ್ಲಿರುವಂಥ ಕಾಮನ್ ಎಲಿಮೆಂಟ್ನ ಅಂಡರ್ಲೈನ್ ಮಾಡಿ, ಕಾಮನ್ ಎಲಿಮೆಂಟ್ನ ಆ ಅಂಡರ್ಲೈನ್ಡ್ ಎಲಿಮೆಂಟ್ ಬಿಟ್ಟು ಬಿ ನ ರಿಮೈನಿಂಗ್ ಎಲಿಮೆಂಟ್ಸ್ ಬರೀರಿ ಮಕ್ಕಳೇ. ಸೊ ದಿಸ್ ಇಸ್ ಬಿ ಮೈನಸ್ ಎ. ಕ್ಲಿಯರ್ಲಿ ಎ ಮೈನಸ್ ಬಿ ನಾಟ್ ಈಕ್ವಲ್ ಟು ಬಿ ಮೈನಸ್ ಎ, ಅನ್ಈಕ್ವಲ್ ಸೆಟ್ಸ್ ಆಗುತ್ತೆ ಮಕ್ಕಳೇ, ಅನ್ಈಕ್ವಲ್ ಸೆಟ್ಸ್. ನಾವು ಇದೆರಡನ್ನ ಈಕ್ವಲ್ ಅಂತ ಹೇಳಬೇಕು ಅಂದರೆ ಇಲ್ಲಿರುವಂಥ 2 ಎಲಿಮೆಂಟು ಇಲ್ಲಿರಬೇಕು, ಇಲ್ಲಿರುವಂಥ 2 ಎಲಿಮೆಂಟ್ ಕೂಡ ಇಲ್ಲಿರಬೇಕಾಗುತ್ತೆ ಮಕ್ಕಳೇ. therefore ಇನ್ ಜನರಲ್ ತಿಳ್ಕೊಳ್ಳಿ ಎ ಮೈನಸ್ ಬಿ ನಾಟ್ ಈಕ್ವಲ್ ಟು ಬಿ ಮೈನಸ್ ಎ. ಸೊ ಈ ಡಿಫರೆನ್ಸ್ ಆಫ್ ಸೆಟ್ಸ್ ಮೇಲೆ ಕೆಲವೊಂದು ಪ್ರಶ್ನೆಗಳನ್ನ ಈಗ ಡಿಸ್ಕಸ್ ಮಾಡ್ತಾ ಇದ್ದೀನಿ ಮಕ್ಕಳೇ. ಇಲ್ಲಿ 4 ಸೆಟ್ಸ್ ಇದೆ, ಎ ಬಿ ಸಿ ಡಿ ಅಂತ ಹೇಳಿಕೊಟ್ಟಿದ್ದಾರೆ. ಇಫ್ ಎ ಇಸ್ ಈಕ್ವಲ್ ಟು 3, 6, 9, 12, 15, 18, 21. B is equal to 4, 8, 12, 16, 20. C is equal to 2, 4, 6, 8, 10, 12, 14, 16. And D is equal to 5, 10, 15, 20. Then find 4 sets are given, A, B, C, D. All they are finite sets. We have to find, ನೋಡಿ ಮೊದಲನೇ ಪ್ರಶ್ನೆ ಏನು ಕೇಳಿದ್ದಾರೆ ಅಂತ, A minus B. ಹಾಗಾದರೆ A minus B ಅಂದರೆ ಹೇಗೆ ಬರೀಬೇಕು ಅಂತ ಹೇಳಿದ್ದೀನಿ. ಎಲಿಮೆಂಟ್ಸ್ ಆಫ್ ಎ ವಿಚ್ ಆರ್ ನಾಟ್ ಇನ್ ಬಿ ಮಕ್ಕಳೇ. ಎ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ ಇರುತ್ತೆ, ಬಟ್ ಆ ಎಲಿಮೆಂಟ್ಸ್ ಬಿ ನಲ್ಲಿ ಇರೋದು. ಎ ಮೈನಸ್ ಬಿ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ ಎ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ ಬಟ್ ಬಿ ನಲ್ಲಿರೋದು. ಹಾಗಾದರೆ ಎ ಮತ್ತು ಬಿ ಸೆಟ್ ಅಬ್ಸರ್ವ್ ಮಾಡಿ ಮಕ್ಕಳೇ. ಎ ಸೆಟ್ಟನ್ನು ಯಾವ ಎಲಿಮೆಂಟ್ ಬಿ ನಲ್ಲಿಲ್ಲ ಅಂದರೆ 12 ಮಾತ್ರ ಮಕ್ಕಳೇ. ಸಾರಿ, ಎ ಸೆಟ್ಟಲ್ಲಿರುವಂಥ ಯಾವ ಎಲಿಮೆಂಟ್ ಬಿ ನಲ್ಲಿದೆ ಅಂದರೆ 12. ಹಾಗಾದರೆ ಎ ಸೆಟ್ಟನ್ನು ಯಾವ ಎಲಿಮೆಂಟ್ಸ್ ಬಿ ನಲ್ಲಿಲ್ಲ ಅಂದರೆ ಎಲಿಮೆಂಟ್ಸ್ ವಿಚ್ ಆರ್ ಇನ್ ಎ ನಾಟ್ ಇನ್ ಬಿ ಮೀನ್ಸ್ 3, 6, 9, 15, 18 and 21. ಈ 6 ಎಲಿಮೆಂಟ್ ಎ ಸೆಟ್ಟಲ್ಲಿರುವಂಥ ಎಲಿಮೆಂಟ್ ಬಿ ಸೆಟ್ಟಲ್ಲಿ ಇಲ್ಲ ಮಕ್ಕಳೇ. ಹಾಗಾದರೆ ಎ ಮೈನಸ್ ಬಿ ಅಂದರೆ ಈ ಎಲಿಮೆಂಟ್ ಬಿಟ್ಟು ಈ ಎಲಿಮೆಂಟ್ ಬಿಟ್ಟು ಉಳಿದಿದ್ದನ್ನೆಲ್ಲ ಬರೀಬೇಕಾಗತ್ತೆ. 3, 6, 9, 15, 18, 21. ಸೊ ನೆಕ್ಸ್ಟ್ ಪ್ರಶ್ನೆ ಬಿ ಮೈನಸ್ ಎ ಅಂತ ಇದೆ ಮಕ್ಕಳೇ. ಹಾಗಾದರೆ ಬಿ ಮೈನಸ್ ಎ ಅಂದರೆ ಏನು? ಎಲಿಮೆಂಟ್ಸ್ ಆಫ್ ಬಿ ವಿಚ್ ಆರ್ ನಾಟ್ ಇನ್ ಎ.
ಹಾಗಾದರೆ ಬಿ ಸೆಟ್ಟನ್ನು ಎಲಿಮೆಂಟ್ಸ್ ಬರೀಬೇಕು, ನಾವು ಬರೆಯುವಂಥ ಎಲಿಮೆಂಟ್ ಎ ಸೆಟ್ಟಲ್ಲಿ ಇರಬಾರ್ದು. ಹಾಗಾದರೆ ಬಿನ ಯಾವ ಎಲಿಮೆಂಟ್ಸ್ ಎ ಸೆಟ್ಟಲ್ಲಿ ಇಲ್ಲ ಅಂದರೆ 4, 8, 16, 20 ಈ 4 ಎಲಿಮೆಂಟು ಬಿನಲ್ಲಿರುವಂಥ ಎಲಿಮೆಂಟ್ ಆಗುತ್ತೆ ವಿಚ್ ಆರ್ ನಾಟ್ ಇನ್ ಎ. ಹಾಗಾದರೆ ಬಿ ಮೈನಸ್ ಎ ಅಂದರೆ ಮಕ್ಕಳೇ 4, 8, 16, 20. ಸೊ ಬಿ ಮತ್ತು ಎನಲ್ಲಿರೋ ಕಾಮನ್ ಎಲಿಮೆಂಟ್ ಅಂಡರ್ಲೈನ್ ಮಾಡಿ, ಆ ಬಿನ ಅಂಡರ್ಲೈನ್ಡ್ ಎಲಿಮೆಂಟ್ ಬಿಟ್ಟು ಉಳಿದಿರೋ ಎಲಿಮೆಂಟ್ಸ್ನ ಬಿ ಮೈನಸ್ ಎ ಸೆಟ್ಟಲ್ಲಿ ಬರಿಬೇಕಾಗತ್ತೆ ಮಕ್ಕಳೇ. ನೆಕ್ಸ್ಟ್ ಪ್ರಶ್ನೆ ಎ ಮೈನಸ್ ಸಿ ಅಂತ ಇದೆ ಮಕ್ಕಳೇ, ಎ ಮೈನಸ್ ಸಿ. ಹಾಗಾದರೆ ಎ ಮೈನಸ್ ಸಿ ನಾವು ಹೇಗೆ ಫೈಂಡ್ ಔಟ್ ಮಾಡಬೇಕು? ಎಲಿಮೆಂಟ್ಸ್ ಆಫ್ ಎ ವಿಚ್ ಆರ್ ನಾಟ್ ಇನ್ ಸಿ. ನೀವು ಎ ಮತ್ತು ಸಿ ಸೆಟ್ ನೋಡಬೇಕಾಗತ್ತೆ. ಎ ಸೆಟ್ಟಲ್ಲಿರುವಂಥ ಯಾವ ಎಲಿಮೆಂಟ್ ಸಿ ಸೆಟ್ಟಲ್ಲಿಲ್ವೋ ಅದನ್ನು ನಾವು ಬರಿಬೇಕಾಗತ್ತೆ. ಸೊ 6, 12. So only these 2 elements which are in A and also in C. ಹಾಗಾದರೆ ಎ ಸೆಟ್ಟಲ್ಲಿರುವಂಥ ಯಾವ ಎಲಿಮೆಂಟ್ ಸಿ ಸೆಟ್ಟಲ್ಲಿಲ್ಲ ಅಂದರೆ 3, 9, 15, 18 and 21. 3, 9, 15, 18, 21. These are the elements of set A which are not in set C. ಸೊ ನೆಕ್ಸ್ಟ್ ಪ್ರಶ್ನೆ ಮಕ್ಕಳೇ ಸಿ ಮೈನಸ್ ಎ ಅಂತ ಇದೆ. ಆದರೆ ಸಿ ಮೈನಸ್ ಎ ಅಂದರೆ ಏನು? ಎಲಿಮೆಂಟ್ಸ್ ಆಫ್ ಸಿ ವಿಚ್ ಆರ್ ನಾಟ್ ಇನ್ ಎ. ಇಟ್ ಈಸ್ ದ ಸೆಟ್ ಆಫ್ ಎಲಿಮೆಂಟ್ಸ್ ಆಫ್ ಸಿ ವಿಚ್ ಆರ್ ನಾಟ್ ಇನ್. ಸಿ ಸೆಟ್ಟಲ್ಲಿರುವಂಥ ಯಾವ ಎಲಿಮೆಂಟ್ಸ್ ಎ ಸೆಟ್ಟಲ್ಲಿಲ್ಲ ಅಂದರೆ 2, 4, 8, 10, 14, 16 ಇದೆರಡನ್ನ ಬಿಟ್ಟು ಸಿನ ರಿಮೈನಿಂಗ್ ಎಲಿಮೆಂಟ್ಸ್ ಬರಿಬೇಕಾಗತ್ತೆ. 2, 4, 8, 10, 14, 16. These are the elements of set C which are not in set A. ಸಿ ಸೆಟ್ಟಲ್ಲಿರುವಂಥ ಈ ಎಲಿಮೆಂಟ್ಸು ಮಾತ್ರ ಎ ಸೆಟ್ಟಲ್ಲಿಲ್ಲ. ಆದ್ದರಿಂದ ಈ ಎಲಿಮೆಂಟ್ಸ್ನ ಸಿ ಮೈನಸ್ ಎ ಸೆಟ್ಟಲ್ಲಿ ಬರಿಬೇಕಾಗತ್ತೆ ಮಕ್ಕಳೇ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಎ ಮೈನಸ್ ಡಿ ಅಂತ ಇದೆ ಮಕ್ಕಳೇ, ಎ ಮೈನಸ್ ಡಿ. ಹೌ ಟು ರೈಟ್ ದಿಸ್? ಎ ಮೈನಸ್ ಡಿ. ಸೊ ಎ ಮೈನಸ್ ಡಿ ಅಂದರೆ ಮಕ್ಕಳೇ ಎಲಿಮೆಂಟ್ಸ್ ಆಫ್ ಎ ವಿಚ್ ಆರ್ ನಾಟ್ ಇನ್ ಡಿ. ನಾವು ಎ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ ಬರಿಬೇಕು, ಬರೆದಿರುವಂಥ ಎಲಿಮೆಂಟು ಡಿನಲ್ಲಿರಬಾರ್ದು. ಓನ್ಲಿ 15 ವಿಚ್ ಈಸ್ ಇನ್ ಎ ಈಸ್ ಆಲ್ಸೋ ಇನ್ ಡಿ. ಹಾಗಾದರೆ ಎ ಸೆಟ್ಟಲ್ಲಿರುವಂಥ 15 ಬಿಟ್ಟು ಉಳಿದಿರೋ ಎಲಿಮೆಂಟ್ಸ್ 3, 6, 9, 12, 18, 21 ಡಿನಲ್ಲಿಲ್ಲ, ಅವುಗಳನ್ನ ಬರಿಬೇಕಾಗತ್ತೆ. Therefore, A minus D is the set 3, 6, 9, 12, 18, 21. These are the elements of set A which are not in set D. Next ಪ್ರಶ್ನೆ ಮಕ್ಕಳೇ D minus A ಅಂತ ಇದೆ ಮಕ್ಕಳೇ. D minus A ಅಂದರೆ ಎಲಿಮೆಂಟ್ಸ್ ಆಫ್ D ಬರಿಬೇಕು, ಬಟ್ ದೇ ಶುಡ್ ನಾಟ್ ಬಿ ಇನ್ ಎ. Therefore, which element of D of 5, 10, 15, 20, which elements of D are not in A? Andre only 5, 10, 20. 5 is not in A, 10 is not in A, 20 is also not in A. Therefore, 5, 10, 15, 20 are the elements of D which are not in A. 5, 10, 20. This is how we have to write the set D minus A. ಸೊ ಮಕ್ಕಳೇ ನೆಕ್ಸ್ಟ್ ಪ್ರಶ್ನೆ ಹೇಗಿದೆ ಅಂದರೆ ಬಿ ಮೈನಸ್ ಸಿ. ಬಿ ಮೈನಸ್ ಸಿ. ಸೊ ಬಿ ಮೈನಸ್ ಸಿ ಅಂದರೆ ಏನು? ಎಲಿಮೆಂಟ್ಸ್ ಆಫ್ ಬಿ ವಿಚ್ ಆರ್ ನಾಟ್ ಇನ್ ಸಿ. ಸೊ ಬಿ ಮತ್ತು ಸಿ ಸೆಟ್ನ ಮಕ್ಕಳೇ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಸೊ 4 ಬಿನಲ್ಲೂ ಇದೆ, ಸಿನಲ್ಲೂ ಇದೆ, 8 ಇದೆ, 12 ಕೂಡ ಇದೆ ಮಕ್ಕಳೇ, 16 ಕೂಡ ಇದೆ. ಹಾಗಾದರೆ ಬಿ ಸೆಟ್ಟಲ್ಲಿರುವಂಥ ಯಾವ ಎಲಿಮೆಂಟ್ ಸಿ ಸೆಟ್ಟಲ್ಲಿಲ್ಲ ಅಂದರೆ ಓನ್ಲಿ 20. Therefore, B minus C is the set 20. This is the only element which is in B is not in C. ನಾವು ಬಿನಲ್ಲಿರುವಂಥ ಎಲಿಮೆಂಟ್ಸ್ ಬರೀಬೇಕು, ಬಟ್ ಬರೆಯುವಂಥ ಎಲಿಮೆಂಟ್ ಸಿನಲ್ಲಿರುವ ಅಂದರೆ 4ಅನ್ನು ನೀವು ಬರೆಯೋಕ್ಕಾಗಲ್ಲ, ಸಿನಲ್ಲಿ ಕೂಡ ಇದೆ. 8ಅನ್ನು ಬರೆಯೋಕ್ಕಾಗಲ್ಲ, ಸಿನಲ್ಲಿದೆ. 12ನ ಬರೆಯೋಕ್ಕಾಗಲ್ಲ, ಸಿನಲ್ಲಿದೆ. 16 ಬರೆಯೋಕ್ಕಾಗಲ್ಲ,
ಸಿ ನಲ್ಲಿದೆ. ಬಟ್ 20 ಏನು ಬಿ ನಲ್ಲಿದೆಯೋ ಸಿ ನಲ್ಲಿಲ್ಲ ಅಂದರೆ ನಾವು 20 ಬರಿಬೋದು ಮಕ್ಕಳೇ. ಸೊ ನೆಕ್ಸ್ಟ್ ಪ್ರಶ್ನೆ, ಸೊ ಡಿ ಮೈನಸ್ ಸಿ ಅಂತ ಇದೆ ಮಕ್ಕಳೇ, ಡಿ ಮೈನಸ್ ಸಿ. ಆದರೆ ಡಿ ಮೈನಸ್ ಸಿ ಅಂದ್ರೆ ಏನು? ಎಲಿಮೆಂಟ್ಸ್ ಆಫ್ ಡಿ ವಿಚ್ ಆರ್ ನಾಟ್ ಇನ್ ಸಿ ಅಂತ. ಸೊ ಎಲಿಮೆಂಟ್ಸ್ ಆಫ್ ಡಿ ವಿಚ್ ಆರ್ ನಾಟ್ ಇನ್ ಸಿ. ಹಾಗಾದರೆ ಡಿನ ಯಾವ ಎಲಿಮೆಂಟ್ಸು ಸಿ ನಲ್ಲಿಲ್ಲ ಅಂದರೆ ಮಕ್ಕಳೇ 5, 15, 20. 5 is not in C, 15 is not in C, 20 is not in C. Therefore D minus D is the set 5, 15, 20. So this is the set D minus C. ಈಗ ನೆಕ್ಸ್ಟ್ ಟೈಪ್ ಆಫ್ ಕ್ವಶನ್ಸ್ ನೋಡೋಣ ಮಕ್ಕಳೇ. So two sets are given. X is the set A comma B comma C comma D, and Y is the set. Y is the set F comma B comma D comma G. So two sets are given. So they asked to find x minus y, y minus x, and x intersection y. ಎರಡು ಸೆಟ್ಸ್ನ ಕೊಟ್ಟಿದ್ದಾರೆ ಮಕ್ಕಳು, ಎಕ್ಸ್ ಆ್ಯಂಡ್ ವೈ ಅಂತ ಹೇಳಿ. ಮೂರು ಸೆಟ್ಸ್ನ ಫಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ, ಎಕ್ಸ್ ಮೈನಸ್ ವೈ ಮೈನಸ್ ಎಕ್ಸ್ ಆ್ಯಂಡ್ ಎಕ್ಸ್ ಇಂಟರ್ಸೆಕ್ಷನ್ ವೈ. This is a 3 marker question. Each carries 1 mark. So ಮೊದಲು x minus y set ಬರೆಯೋಣ ಮಕ್ಕಳೇ. x minus y ಅಂದರೆ ಡಿಫರೆನ್ಸ್ ಆಫ್ ದ ಸೆಟ್ಸ್ x and y. Nothing but elements of x which are not in y. ನಾವು x ಸೆಟ್ನ ಎಲಿಮೆಂಟ್ಸ್ ಬರಿಬೇಕು x minus y ಸೆಟ್ಟಲ್ಲಿ, ಬಟ್ ಬರೆಯುವಂಥ ಎಲಿಮೆಂಟ್ಸ್ y ಅಲ್ಲಿ ಇರಬಾರ್ದು. ಹಾಗಾದರೆ ಯಾವುದನ್ನು ಬರೀಬೇಕು? A we can write because it is not in B. Can we write B? No, it is in Y also. Can we write C? Yes, it is not in Y. Can we write D? No, it is in D. ನಾನು ಹೇಳಿದ್ದೀನಿ ಕಾಮನ್ ಎಲಿಮೆಂಟ್ಸ್ ಅಂಡರ್ಲೈನ್ ಮಾಡಿ. ಸೊ ಓನ್ಲಿ ಎ ಆ್ಯಂಡ್ ಸಿ ಆರ್ ದ ಎಲಿಮೆಂಟ್ಸ್ ಆಫ್ ಸೆಟ್ ಎಕ್ಸ್ ವಿಚ್ ಆರ್ ನಾಟ್ ಇನ್ ಸಿ. ಈ ಎರಡು ಎಲಿಮೆಂಟ್ ಎಕ್ಸ್ ಸೆಟ್ಟಲ್ಲಿರುವಂಥ ಈ ಎರಡು ಎಲಿಮೆಂಟ್ ಮಾತ್ರ ವೈ ಸೆಟ್ಟಲ್ಲಿಲ್ಲ ಮಕ್ಕಳೇ, ಎ ಮತ್ತು ಸಿ ಮಾತ್ರ ಬರಿಬೇಕಾಗತ್ತೆ. ನಾವು ವೈ ಮೈನಸ್ ಎಕ್ಸ್ ಸೆಟ್ ಬರೆಯೋಣ. ವೈ ಮೈನಸ್ ಎಕ್ಸ್ ಅಂದರೆ ಎಲಿಮೆಂಟ್ಸ್ ಆಫ್ ಸೆಟ್ ವೈ ವಿಚ್ ಆರ್ ನಾಟ್ ಇನ್ ಎಕ್ಸ್. ಹಾಗಾದರೆ ವೈ ಸೆಟ್ಟಲ್ಲಿರುವಂಥ ಯಾವ ಎಲಿಮೆಂಟ್ಸ್ ಎಕ್ಸ್ ಸೆಟ್ಟಲ್ಲಿಲ್ಲ ಅಂದರೆ ಎಫ್ ಮತ್ತು ಜೆ ಮಾತ್ರ ಮಕ್ಕಳೇ. ಓನ್ಲಿ ಎಫ್ ಆ್ಯಂಡ್ ಜೆ ಆರ್ ದ ಎಲಿಮೆಂಟ್ಸ್ ಆಫ್ ವೈ ವಿಚ್ ಆರ್ ನಾಟ್ ಇನ್ ಎಕ್ಸ್. ಹಾಗಾದರೆ ವೈ ಮೈನಸ್ ಎಕ್ಸ್ ಸೆಟ್ಟಲ್ಲಿ ನಾವು ಯಾವ ಎಲಿಮೆಂಟ್ಸ್ ಬರಿಬೇಕು ಅಂದರೆ ಮಕ್ಕಳೇ ಎಫ್ ಆ್ಯಂಡ್ ಜಿ, ದಟ್ ಈಸ್ ಎಫ್ ಕಾಮ ಜಿ. ಈಗ ಇಂಟರ್ಸೆಕ್ಷನ್ ಆಫ್ ದ ಸೆಟ್ಸ್ ಎಕ್ಸ್ ಆ್ಯಂಡ್ ವೈ ಬರೆಯೋಣ. ಎಕ್ಸ್ ಇಂಟರ್ಸೆಕ್ಷನ್ ವೈ. ಎಕ್ಸ್ ಇಂಟರ್ಸೆಕ್ಷನ್ ವೈ ಅಂದರೆ ಇಟ್ ಈಸ್ ದ ಸೆಟ್ ಆಫ್ ಎಲಿಮೆಂಟ್ಸ್ ವಿಚ್ ಆರ್ ಇನ್ ಬೋತ್ ಎಕ್ಸ್ ಆ್ಯಂಡ್ ವೈ. ಈ ಎರಡೂ ಸೆಟ್ಟಲ್ಲಿರುವಂಥ ಕಾಮನ್ ಎಲಿಮೆಂಟ್ ಬರೀಬೇಕು. ಹಾಗಾದರೆ ಎಕ್ಸ್ ಆ್ಯಂಡ್ ವೈ ಅಲ್ಲಿ ಯಾವುದು ಕಾಮನ್ ಎಲಿಮೆಂಟ್ಸ್ ಅಂದರೆ ಮಕ್ಕಳೇ ಬಿ ಆ್ಯಂಡ್ ಡಿ. ಬೋತ್ ಬಿ ಆ್ಯಂಡ್ ಡಿ ಆರ್ ದ ಎಲಿಮೆಂಟ್ಸ್ ಇನ್ ಎಕ್ಸ್ ಆ್ಯಂಡ್ ಆಲ್ಸೋ ಇನ್ ವೈ. ಈ ಎರಡು ಎಲಿಮೆಂಟ್ಗಳು ಮಾತ್ರ ಎಕ್ಸ್ ಅಲ್ಲೂ ಇದೆ, ವೈ ಅಲ್ಲೂ ಕೂಡ ಇದೆ ಮಕ್ಕಳೇ. ಹಾಗಾದರೆ ಎಕ್ಸ್ ಇಂಟರ್ಸೆಕ್ಷನ್ ವೈ ಅಂದರೆ ಬಿ ಕಾಮ ಡಿ ಆಗುತ್ತೆ ಮಕ್ಕಳೇ. ಸೊ ಇಷ್ಟು ಪ್ರಶ್ನೆಗಳನ್ನ ನಾವು ಡಿಫರೆನ್ಸ್ ಆಫ್ ಸೆಟ್ಸ್ ಮೇಲೂ ನೋಡಿದ್ವಿ. ನೆಕ್ಸ್ಟು ಡಿಸ್ಜಾಯಿಂಟ್ ಸೆಟ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಮಕ್ಕಳೇ. ಡಿಸ್ಜಾಯಿಂಟ್ ಸೆಟ್ಸ್. ಸೊ ಡಿಸ್ಜಾಯಿಂಟ್ ಸೆಟ್ಸ್ ಪ್ಲೂರಲ್ ವರ್ಡ್ ಆಗುತ್ತೆ ಮಕ್ಕಳೇ. ವಾಟ್ ಡು ಯು ಮೀನ್ ಬೈ ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಕ್ವಶನ್ ಅರೈಸ್. ಲೆಟ್ ಅಸ್ ಅಸ್ಯೂಮ್ ದಟ್ ಎ ಅಂಡ್ ಬಿ ಆರ್ ದ ಟೂ ಸೆಟ್ಸ್. ಸೊ ಡಿಸ್ಜಾಯಿಂಟ್ ಸೆಟ್ಸ್ ಮೀನ್ಸ್ they are the sets having no element in common. They are the sets having no element in common. ಮಕ್ಕಳೇ
ನಾವು ಗ್ರೂಪ್ ಆಫ್ ಸೆಟ್ಸ್ ಅಥವಾ ಜನರಲಿ ನಾವು ಡಿಫೈನ್ ಮಾಡಬೇಕಾದ್ರೆ 2 ಸೆಟ್ಸ್ ಅಂತ ಹೇಳ್ತೀವಿ. 2 ಸೆಟ್ಟನ್ನು ನಾವು ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಹೇಳಬೇಕು ಅಂದರೆ ಆ ಸೆಟ್ಸಲ್ಲಿ ಕಾಮನ್ ಎಲಿಮೆಂಟ್ಸ್ ಇರಬಾರ್ದು. ಫಾರ್ ಎಕ್ಸಾಂಪಲ್, ಲೆಟ್ ಎ ಈಸ್ ಈಕ್ವಲ್ ಟು 1, 2 and b is equal to 3, 4. Here we can say a and b as disjoint sets. ಇಲ್ಲಿ ನಾವು ಮಕ್ಕಳೇ ಎ ಮತ್ತು ಬಿ ನ ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಹೇಳ್ಬೋದು. ಯಾಕೆಂದರೆ ಎ ಸೆಟ್ಟಲ್ಲಿರುವಂಥ ಯಾವುದೇ ಎಲಿಮೆಂಟ್ ಬಿ ಸೆಟ್ಟಲ್ಲಿಲ್ಲ, ಬಿ ಸೆಟ್ಟಲ್ಲಿರುವಂಥ ಯಾವುದೇ ಎಲಿಮೆಂಟ್ ಎ ಸೆಟ್ಟಲ್ಲಿಲ್ಲ. ಮೀನ್ಸ್ ದೀಸ್ 2 sets are not having any element in common. ಯಾವಾಗ 2 ಸೆಟ್ಟಲ್ಲಿ ಕಾಮನ್ ಎಲಿಮೆಂಟ್ಸ್ ಇರೋದಿಲ್ವೋ ಅದನ್ನು ನಾವು ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಹೇಳಿದ್ವಿ. ನಾವು ಇಲ್ಲಿ ಈ ಸೆಟ್ಸ್ನ ಇಂಟರ್ಸೆಕ್ಷನ್ ಸೆಟ್ ಬರೆಯೋಣ ಮಕ್ಕಳೇ. ಎ ಇಂಟರ್ಸೆಕ್ಷನ್ ಬಿ. ಆದರೆ ಇಂಟರ್ಸೆಕ್ಷನ್ ಸೆಟ್ ಹೇಗೆ ಬರಿಬೇಕು? ಸೆಟ್ ಆಫ್ ಎಲಿಮೆಂಟ್ಸ್ ವಿಚ್ ಆರ್ ಬೋತ್ ಇನ್ ಸೆಟ್ ಆ್ಯಂಡ್ ಸೆಟ್ ಬಿ. ನಾವು ಇಂಟರ್ಸೆಕ್ಷನ್ ಸೆಟ್ಟಲ್ಲಿ ಬರೆಯುವಂಥ ಎಲಿಮೆಂಟ್ಸು ಎ ಮತ್ತು ಬಿ ನಲ್ಲಿ ಎರಡರಲ್ಲೂ ಇರುವಂಥ ಎಲಿಮೆಂಟ್ಸ್ ಆಗಿರಬೇಕು, ಅಂದರೆ ಕಾಮನ್ ಎಲಿಮೆಂಟ್. ಬಟ್ ಈಸ್ ದೀಸ್ ಟು ಹ್ಯಾವ್ ಎನಿ ಎಲಿಮೆಂಟ್ಸ್ ಇನ್ ಕಾಮನ್? ನೋ. ಮೀನ್ಸ್ ಎ ಇಂಟರ್ಸೆಕ್ಷನ್ ಬಿ ಈಸ್ ನಲ್ ಸೆಟ್. ಹಾಗಾದರೆ ನೀವು ಎ ಮತ್ತು ಬಿ ಸೆಟ್ನ ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಹೇಳಿದ್ದೀರಾ ಅಂದರೆ ಎ ಇಂಟರ್ಸೆಕ್ಷನ್ ಬಿ ನಲ್ ಸೆಟ್ ಆಗಿರುತ್ತೆ ಅಂತ ಮಕ್ಕಳೇ. ಅಂದರೆ ನೀವು ಡಿಸ್ಜಾಯಿಂಟ್ ಸೆಟ್ಸ್ನ 2 ರೀತಿ ಡಿಫೈನ್ ಮಾಡಬಾರ್ದು. 2 sets are said to be disjoint sets when their intersection set is a null set, or if and only if A intersection B equals null set. ಹಾಗೆ ಬರೀಬೋದು. Or 2 sets A and B are said to be disjoint sets or called as disjoint sets when they do not have any element in common. When they do not have any element in common. ಹಾಗಾದರೆ ಮಕ್ಕಳೇ, ಇದರಿಂದ ನೀವೇನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ನಾನು 2 ಸೆಟ್ನ ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಹೇಳಿದ್ದೀನಿ ಅಂದರೆ ಆ ಸೆಟ್ಸ್ನ ಇಂಟರ್ಸೆಕ್ಷನ್ ಸೆಟ್ ನಲ್ ಸೆಟ್ ಆಗಿರುತ್ತೆ, ಅಥವಾ ಆ ಸೆಟ್ಸಲ್ಲಿ ಕಾಮನ್ ಎಲಿಮೆಂಟ್ಸ್ ಇಲ್ಲ ಅಂತ ಹೇಳಿ. ಈಗ ಇದ್ರ ಮೇಲೆ ಕೆಲವೊಂದು ಪ್ರಶ್ನೆಗಳನ್ನ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ ಆಫ್ ಸೆಟ್ಸ್ ಆರ್ ಡಿಸ್ಜಾಯಿಂಟ್ಸ್? ವಿಚ್ ಆಫ್ ದ following pair of sets are disjoint. ಮಕ್ಕಳು, ಈಗ ನಾನು ಪೇರ್ ಆಫ್ ಸೆಟ್ಸ್ ಬರ್ಕೊಂಡು ಹೋಗ್ತೀನಿ. ಅದರಲ್ಲಿ ಯಾವ ಪೇರ್ ಆಫ್ ಸೆಟ್ಸ್ ಡಿಸ್ಜಾಯಿಂಟ್ ಅಂತ ನಾವು ಐಡೆಂಟಿಫೈ ಮಾಡಬೇಕಾಗತ್ತೆ. Under this first one, A comma E comma I comma O comma U. This is finite set and set of vowels in English alphabet. And C comma D comma E comma F. ಸೊ ಮಕ್ಕಳಿಗೆ ಕೇಳಿರುವಂಥ ಪ್ರಶ್ನೆ ಪ್ರಕಾರ ಈ ಪೇರ್ ಆಫ್ ಸೆಟ್ಸ್ ಡಿಸ್ಜಾಯಿಂಟ್ ನಾಟ್ ಡಿಸ್ಜಾಯಿಂಟ್ ಅಂತ ನೋಡಬೇಕಾಗತ್ತೆ. ಸೊ ದೀಸ್ 2 sets are disjoint if they do not have any element in common. But here we can observe that the element A is in both the sets. So these 2 sets have A as common. Therefore, we can say this pair of sets are not disjoint. Why the pair of sets are not disjoint? Because they have E as common. Next ಪ್ರಶ್ನೆ ನೋಡೋಣ ಮಕ್ಕಳೇ. 1, 2, 3, 4. This is a finite set of first 4 natural number and set of all x such that x belongs to n, means every element of the set is a natural number and x is greater than or equal to 4, less than or equal to 6. This is also a finite set.
This set is containing natural number, but not all natural number. This set is containing the natural number from 4 to 6. Natural numbers from 4 to 6 means 4, 5, 6. Only these three natural numbers are in this set. Can we say this pair of sets has disjoint sets? No, because 4 which is in this set is also in this set. Means this pair of sets have 4 as common. 4 is the common element. ಈ ಸೆಟ್ಟಲ್ಲಿ ಇರುವಂಥ 4 ಈ ಸೆಟ್ಟಲ್ಲೂ ಕೂಡ ಇದೆ. ಸೊ ಪೇರ್ ಆಫ್ ಸೆಟ್ಸ್ ಅಲ್ಲಿ ಕಾಮನ್ ಎಲಿಮೆಂಟ್ಸ್ ಇದ್ದರೆ ಮಕ್ಕಳೇ ನಾವು ಅದನ್ನು ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಹೇಳಬಾರ್ದು. ಪೇರ್ ಆಫ್ ಸೆಟ್ಸ್ ಅಲ್ಲಿ ಅಂದರೆ ಕೊಟ್ಟಿರುವಂಥ 2 ಸೆಟ್ಸ್ ಅಲ್ಲಿ ಯಾವಾಗ ಕಾಮನ್ ಎಲಿಮೆಂಟ್ಸ್ ಇರೋದಿಲ್ವೋ ಆಗ ಮಾತ್ರ ನಾವು ಅದನ್ನು ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಹೇಳಬೇಕು. therefore the given pair of sets are not disjoint because they have the common element as 4. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಮಕ್ಕಳೇ. ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅನ್ E1. wait a minute. Set of all x such that x is an E1 integer. E1 integer and set of all x such that x is an odd integer. Now we have to state this pair of sets disjoint or not disjoint. Student, no doubt the given pair of sets are disjoint sets. So this set contains only E1 integer. This set contains only odd integer, means plus or minus 2, plus or minus 4, plus or minus 6, plus or minus 8. This set in roster form plus or minus 3, plus or minus 5, plus or minus 7, plus or minus 9 and so on. ಅಂದರೆ ಈ ಸೆಟ್ಟಲ್ಲಿ ಇರುವಂಥ ಯಾವುದೇ ಎಲಿಮೆಂಟ್ಸ್ ಈ ಸೆಟ್ಟಲ್ಲಿ ಇರಲ್ಲ ಮಕ್ಕಳೇ, ಅಥವಾ ಈ ಸೆಟ್ಟಲ್ಲಿ ಇರುವಂಥ ಯಾವುದೇ ಎಲಿಮೆಂಟ್ ಈ ಸೆಟ್ಟಲ್ಲಿ ಇರಲ್ಲ. ಕಾರಣ ಯಾಕೆಂದರೆ ಮೊದಲನೇ ಸೆಟ್ಟಲ್ಲಿ ಇರೋದು ಓನ್ಲಿ E1 ಇಂಟೀಜರ್ಸ್, ಎರಡನೇ ಸೆಟ್ಟಲ್ಲಿ ಇರೋದು ಓನ್ಲಿ ಆಡ್ ಇಂಟೀಜರ್ಸ್. means there is no element in common in the given sets, means the given pair of sets are disjoints. The given pair of sets are disjoint. Thank you student for watching the session.